ಈ 17 ಅದ್ಭುತ ವಸ್ತುಗಳ ರಹಸ್ಯವನ್ನು ತಿಳಿಯಿರಿ. ಸಹಜವಾಗಿ ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಬಯಸಿದರೆ ನಿಮ್ಮ ಸುತ್ತಲಿನ ವಸ್ತುಗಳು, ಚಿತ್ರಗಳು, ಕಿಟಕಿಗಳು ಮತ್ತು ಬಾಗಿಲುಗಳ ನಿರ್ದೇಶನಗಳು ಮತ್ತು ನಿಮ್ಮ ಸ್ವಂತ ಬಟ್ಟೆಗಳಿಗೆ ನೀವು ಗಮನ ಕೊಡಬೇಕು. ನಕಾರಾತ್ಮಕ ಸ್ಥಳಗಳು, ಮನೆಗಳು ಮತ್ತು ವಸ್ತುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ಕೇವಲ 2-3 ವರ್ಷಗಳ ಕಾಲ ವಾಸ್ತು ದೋಷದಿಂದ ಬಳಲುತ್ತಿರುವ ಕೆಟ್ಟ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಉಳಿಯುವುದು ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಸಮೃದ್ಧಿಯನ್ನು ಹಾಳು ಮಾಡುತ್ತದೆ, ನಿಮ್ಮ ಪ್ರಗತಿಯನ್ನು ನಿಲ್ಲಿಸಬಹುದು ಮತ್ತು ನೀವು ಜೀವನದಲ್ಲಿ 10 ವರ್ಷಗಳಷ್ಟು ಹಿಂದುಳಿದಿರಬಹುದು. ಈ 17 ಅದ್ಭುತ ವಸ್ತುಗಳ ಬಗ್ಗೆ ಈಗ ತಿಳಿಯಿರಿ. ಅವುಗಳನ್ನು ನಿಮ್ಮ ಮನೆಯಲ್ಲಿ ಹೊಂದಿದ್ದರೆ ನಿಮಗೆ ಅದ್ಭುತವಾದ ಪ್ರಯೋಜನಗಳನ್ನು ನೀಡಲು ಪ್ರಾರಂಭಿಸಬಹುದು. ಬದಲಾವಣೆಗಾಗಿ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸುವುದು ಅವಶ್ಯಕ. 1. ಲೋಹದ ಆಮೆ. ಕೆಲವರು ಮಣ್ಣಿನ ಅಥವಾ ಮರದಿಂದ ಮಾಡಿದ ಸಣ್ಣ ಆಮೆಯನ್ನು ತಂದು ಮನೆಯಲ್ಲಿ ಎಲ್ಲಿಯಾದರೂ ಇಡುತ್ತಾರೆ, ಆದರೆ ಇದು ಸರಿಯಲ್ಲ. ಒಳ್ಳೆಯ ಲೋಹದ ಆಮೆಯನ್ನು ಮಾಡಿ. ಲೋಹವು ಬೆಳ್ಳಿ, ಹಿತ್ತಾಳೆ ಅಥವಾ ಕಂಚಿನದಾಗಿರಬಹುದು. ಅದರಲ್ಲೂ ಇದನ್ನು ಮಿಶ್ರಲೋಹದಿಂದ ಕೂಡ ಮಾಡಬಹುದು. ಪ್ರಗತಿಗಾಗಿ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. 2. ನವಿಲು, ಹಸು, ಹಂಸ, ಬಾತುಕೋಳಿ, ಜಿಂಕೆ ಮುಂತಾದ ಉತ್ತಮ ಅಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳು ಅಥವಾ ಪ್ರತಿಮೆಗಳನ್ನು ಮನೆಯಲ್ಲಿ ಇಡುವುದರಿಂದ ಅದ್ಭುತವಾದ ಪ್ರಯೋಜನಗಳಿವೆ. ಇದು ವೈವಾಹಿಕ ಜೀವನವನ್ನು ಸಂತೋಷಪಡಿಸುತ್ತದೆ. ಇದು ನಿಮ್ಮ ಅದೃಷ್ಟವನ್ನು ಸಹ ಜಾಗೃತಗೊಳಿಸುತ್ತದೆ. ಕೆಲವು ವಾಸ್ತುಶಾಸ್ತ್ರಗಳು ಈ ವರ್ಣಚಿತ್ರಗಳು ಅಥವಾ ಪ್ರತಿಮೆಗಳ ಮುಖಗಳು ಪರಸ್ಪರ ಕಡೆಗೆ ಇರಬೇಕು ಎಂದು ನಂಬುತ್ತಾರೆ. ಹಂಸ ಅಥವಾ ಜಿಂಕೆ ಕೀಲುಗಳನ್ನು ಇಟ್ಟುಕೊಳ್ಳುವುದರ ಇತರ ಪ್ರಯೋಜನಗಳನ್ನು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ. 3. ಪುರಾತನ ಕಾಲದಿಂದಲೂ ಕರ್ಪೂರವನ್ನು ಸುಡುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಶಾಸ್ತ್ರಗಳ ಪ್ರಕಾರ ದೇವಾನುದೇವತೆಗಳ ಮುಂದೆ ಕರ್ಪೂರವನ್ನು ಉರಿಸುವುದರಿಂದ ಶಾಶ್ವತವಾದ ಪುಣ್ಯ ಲಭಿಸುತ್ತದೆ. ನಿತ್ಯವೂ ಕರ್ಪೂರವನ್ನು ಹಚ್ಚುವ ಮನೆಯಲ್ಲಿ ಪಿತೃದೋಷ ಅಥವಾ ಯಾವುದೇ ರೀತಿಯ ಗ್ರಹದೋಷಗಳ ಪ್ರಭಾವ ಇರುವುದಿಲ್ಲ. ಕರ್ಪೂರವನ್ನು ಉರಿಸುವುದರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ಶಾಂತವಾಗಿರುತ್ತವೆ. 4. ಪ್ರತಿಯೊಬ್ಬರ ಮನೆಯಲ್ಲೂ ಶಂಖ ಇದ್ದೇ ಇರುತ್ತದೆ, ಆದರೆ ದಕ್ಷಿಣಾವರ್ತಿ ಶಂಖ ಮತ್ತು ಮುತ್ತಿನ ಶಂಖ ಬೇರೆಯದೇ ಆದ ಮಹತ್ವವಿದೆ. ಮೋದಿ ಶಂಖ ಸ್ವಲ್ಪ ಹೊಳೆಯುತ್ತದೆ. ಈ ಶಂಖವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಿ ಸುರಕ್ಷಿತವಾಗಿಟ್ಟರೆ ಮನೆ, ಕೆಲಸದ ಸ್ಥಳ, ವ್ಯಾಪಾರ ಸ್ಥಳ ಮತ್ತು ಅಂಗಡಿಗಳಲ್ಲಿ ಹಣವು ಉಳಿಯುತ್ತದೆ, ಆದಾಯವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. 5. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತುಗಳ ಯಾವುದೇ ಕೆಟ್ಟ ಪರಿಣಾಮವಿಲ್ಲ ಮತ್ತು ವ್ಯಕ್ತಿಯು ತನ್ನ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಹೊಂದುತ್ತಾನೆ. ಆನೆಯನ್ನು ಸಾಕುವುದು ಮನೆಯಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ. ಅನೇಕ ಜನರು ಗಣೇಶನ ವಿಗ್ರಹವನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಅದೇ ಪ್ರಯೋಜನಗಳನ್ನು ಪಡೆಯುತ್ತಾರೆ, ಆದರೆ ವಿಗ್ರಹವು ಘನ ಬೆಳ್ಳಿಯಾಗಿರಬೇಕು. 6. ಹಳದಿ ಕೌರಿಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಬಿಳಿ ಕೌರಿಗಳನ್ನು ಕುಂಕುಮ ಅಥವಾ ಅರಿಶಿಣ ದ್ರಾವಣದಲ್ಲಿ ನೆನೆಸಿ ಅವುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮತ್ತು ಮನೆಯಲ್ಲಿ ಇರುವ ಸುರಕ್ಷಿತವಾಗಿ ಇರಿಸಿ. ಯಾವಾಗಲೂ ನಿಮ್ಮ ಜೇಬಿನಲ್ಲಿ 2 ನಾಣ್ಯಗಳನ್ನು ಇಟ್ಟುಕೊಳ್ಳಿ, ಇದು ಆರ್ಥಿಕ ಲಾಭವನ್ನು ತರುತ್ತದೆ. 7. ಕೊಳಲು ನಿಮ್ಮ ಪ್ರಗತಿ ಮತ್ತು ಪ್ರಗತಿಯ ಸೂಚಕ ಎಂದು ಹೇಳಲಾಗಿದೆ. ಕೊಳಲು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ. ಬಿದಿರಿನಿಂದ ತಯಾರಿಸಿದ ಕೊಳಲಿನ ಮಹತ್ವ ಬಹಳ ಹೆಚ್ಚು. ಮನೆಯೊಳಗೆ ಪ್ರವೇಶಿಸುವ ಬಾಗಿಲಿನ ಬಳಿ 2 ಕೊಳಲನ್ನು ಇಡುವುದರಿಂದ ತೊಂದರೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. 8. ತಾಮ್ರ, ಬೆಳ್ಳಿ, ಹಿತ್ತಾಳೆ ಅಥವಾ ಕಂಚಿನ ಹೊಸ ಅಥವಾ ಹಳೆಯ ನಾಣ್ಯಗಳಿಂದ ತುಂಬಿದ ಸಣ್ಣ ಬೆಳ್ಳಿಯ ಮಡಕೆ ಮನೆಯಲ್ಲಿ ಸುರಕ್ಷಿತವಾಗಿ ಅಥವಾ ಯಾವುದೇ ಸುರಕ್ಷಿತ ಸ್ಥಳದಲ್ಲಿ ಇಡುವುದರಿಂದ ಸಂಪತ್ತು ಮತ್ತು
ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಇದು ಅನೇಕ ಜನರ ಮನೆಗಳಲ್ಲಿ ನಡೆಯುತ್ತದೆ. ನಿಮ್ಮ ಮನೆಯಲ್ಲಿ ಅದು ಇಲ್ಲದಿದ್ದರೆ ಅದನ್ನು ತಯಾರಿಸಿ. 9. ನವಿಲು ಗರಿಯನ್ನು ಅತ್ಯಂತ ಮಂಗಳಕರ ಮತ್ತು ಅದ್ಭುತವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಯಾರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರ ಮನೆಯಲ್ಲಿ ದೆವ್ವದ ಸಮಸ್ಯೆ ಇರುವುದಿಲ್ಲ. ಜೊತೆಗೆ ಯಾವುದೇ ರೀತಿಯ ಕ್ರಿಮಿ ಹಲ್ಲಿಗಳ ಪ್ರವೇಶದ ಹಾದಿಯು ಮುಚ್ಚಿಹೋಗುತ್ತದೆ. ನವಿಲು ಗರಿಗಳನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಇದು ಅದೃಷ್ಟದ ಹಾದಿಯಿಂದ ಎಲ್ಲ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತದೆ. ಆದರೆ ಮನೆಯಲ್ಲಿ ನವಿಲುಗರಿಗಳ ಗೊಂಚಲು ಇಡಬೇಡಿ. ಕೇವಲ 1 ರಿಂದ 3 ನವಿಲುಗರಿಗಳನ್ನು ಇಡಿ. 10. ದಂತಕಥೆಗಳ ಪ್ರಕಾರ ಆತ್ಮರತ್ನ ಒಂದು ಅದ್ಭುತವಾದ ಕಲ್ಲು ಅಥವಾ ರತ್ನವಾಗಿದ್ದು ಅದರ ಬಳಿ ಇರಿಸಿದರೆ ದೈವಿಕ ಶಕ್ತಿಯು ಯಾವಾಗಲೂ ಅದನ್ನು ರಕ್ಷಿಸುತ್ತದೆ. ಈ ರತ್ನವನ್ನು ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಹುದುಗಿಸಬೇಕು ಅಥವಾ ಮನೆಯಲ್ಲಿ ಎಲ್ಲೋ ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು. 11. ಅಂಡಾಕಾರದ ಬಿಳಿ ಕಲ್ಲು ಮನೆಯಲ್ಲಿ ಇರಬೇಕು. ಈ ಕಲ್ಲು ಅಮೃತ ಶಿಲೆ ಅಥವಾ ಯಾವುದೇ ಘನ ಬಿಳಿ ಕಲ್ಲು ಕೂಡ ಆಗಿರಬಹುದು. ಕೆಲವರು ಜೇಬಿನಲ್ಲಿಯೂ ಇಟ್ಟುಕೊಳ್ಳುತ್ತಾರೆ. ಅಂತಹ ಕಲ್ಲನ್ನು ಇಟ್ಟುಕೊಳ್ಳುವುದರಿಂದ ಅದ್ಭುತವಾದ ಪ್ರಯೋಜನಗಳಿವೆ. ಸಂಪತ್ತು ಮತ್ತು ಸಮೃದ್ಧಿಯ ಹಾದಿಗಳು ತಕ್ಷಣವೇ ತೆರೆದುಕೊಳ್ಳುತ್ತವೆ ಮತ್ತು ಮಾನಸಿಕ ಶಾಂತಿಯು ಉಳಿಯುತ್ತದೆ. ಮನೆಯಲ್ಲಿ ಸ್ಫಟಿಕದ ಶಿವಲಿಂಗವನ್ನು ಪೂಜಿಸುವುದು ಸಮೃದ್ಧಿಯ ದೃಷ್ಟಿಯಿಂದ ಉತ್ತಮವಾಗಿದೆ ಎಂದು ಹೇಳಲಾಗುತ್ತದೆ. 12. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿಗೆ ಗಿಳಿಯ ಚಿತ್ರವನ್ನು ಇಡುವುದರಿಂದ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಮತ್ತು ನೆನಪಿನ ಶಕ್ತಿಯು ಹೆಚ್ಚುತ್ತದೆ. ಇದು ಎಲ್ಲರಿಗೂ ತಿಳಿದಿದೆ, ಆದರೆ ನಾವು ಇಲ್ಲಿ ನಿಮಗೆ ಬೇರೆಯದನ್ನು ಹೇಳಲು ಬಯಸುತ್ತೇವೆ. 13. ಲಾಜಾವರ್ತ ರತ್ನವನ್ನು ಧರಿಸುವುದರಿಂದ ಶಕ್ತಿ, ಬುದ್ಧಿವಂತಿಕೆ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ಮಂಗಳವಾರದಂದು ಇದನ್ನು ಸರಿಯಾಗಿ ಧರಿಸುವುದರಿಂದ ದೆವ್ವ, ಭೂತ, ಹಾವು ಇತ್ಯಾದಿಗಳ ಭಯ ಇರುವುದಿಲ್ಲ ಎಂದು ನಂಬಲಾಗಿದೆ. 14. ಅಶ್ವಗಂಧವನ್ನು 8 ವಿಧದ ಗಿಡಮೂಲಿಕೆಗಳು ಅಥವಾ ಸುಗಂಧ ದ್ರವ್ಯಗಳನ್ನು ಬೆರೆಸಿ ತಯಾರಿಸಲಾಗುತ್ತದೆ. ಅಶ್ವಗಂಧದಲ್ಲಿ 2 ವಿಧಗಳಿವೆ. ಮೊದಲನೆಯ ವೈಷ್ಣವ ಮತ್ತು ಎರಡನೆಯ ಶೈವ. ಈ ಪ್ರಕಾರದ ಅದರ ಮಿಶ್ರಣವು ಪ್ರಕಾರವಾಗಿದೆ. ಇದನ್ನು ಮನೆಯಲ್ಲಿಡುವುದು ತುಂಬಾ ಅದೃಷ್ಟವನ್ನು ತರುತ್ತದೆ. 15. ಅನೇಕರು ಚಿಕ್ಕ ಶಿವಲಿಂಗ ಜಲಧಾರಿಯನ್ನು ಮನೆಯಲ್ಲಿ ಇಡುತ್ತಾರೆ. ಶಿವಲಿಂಗದಂತೆಯೇ ಶಾಲಿಗ್ರಾಮವು ಅನೇಕ ಅದ್ಭುತ ಪ್ರಯೋಜನಗಳನ್ನು ಹೊಂದಿದೆ. ಶಾಲಿಗ್ರಾಮವನ್ನು ವಿಷ್ಣುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ. 16. ಕೈಯಲ್ಲಿ ಕದಾ ಧರಿಸುವ ನಿಯಮಗಳು ಯಜ್ಞೋಪವೀತವನ್ನು ಧರಿಸುವ ನಿಯಮಗಳು ಒಂದೇ ಆಗಿವೆ. ಅನೇಕ ಜನರು ಕದವನ್ನು ಧರಿಸಿದ ನಂತರ ಯಾವುದೇ ರೀತಿಯ ಅಮಲು ಪದಾರ್ಥವನ್ನು ಸೇವಿಸುತ್ತಾರೆ ಅಥವಾ ಯಾವುದೇ ಅನೈತಿಕ ಕ್ರಿಯೆಯನ್ನು ಮಾಡುತ್ತಾರೆ. ನಂತರ ಅವರು ಖಂಡಿತವಾಗಿಯೂ ಅದಕ್ಕೆ ಶಿಕ್ಷೆಯನ್ನು ಪಡುತ್ತಾರೆ. ಆದ್ದರಿಂದ ಕಾಡಾವನ್ನು ಚಿಂತನಶೀಲವಾಗಿ ಧರಿಸುತ್ತಾರೆ. 17. ಈ 3ರಲ್ಲಿ ಶ್ರೀಗಂಧ, ತುಳಸಿ, ತಾವರೆ ಮಣಿಗಳ ಮಾಲೆಯನ್ನು ಮನೆಯಲ್ಲಿ ಕಡ್ಡಾಯವಾಗಿ ಇಡಬೇಕು. ಅರ್ಥವಿಲ್ಲದೆ ಎಲ್ಲವೂ ಅರ್ಥಹೀನ. ಕಮಲಗಟ್ಟದ ಮಾಲೆಯು ಸಂಪತ್ತಿನ ದಾರಿಯಲ್ಲೂ ತೆರೆಯುತ್ತದೆ ಎಂದು ನಂಬಲಾಗಿದೆ. ನಿಜವಾಗಿ ಕಮಲಗಟ್ಟ ಲಕ್ಷ್ಮಿಯವರಿಗೆ ಪ್ರಿಯ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.